ಮುಂದಿನ ಸುದ್ದಿ ಯಾವುದಿದೆ ಅಂತ ಗಮನಿಸೋದಾದ್ರೆ ಇದು ಕನ್ನಡಪ್ರಭದ ವರದಿ. ಸಿದ್ದರಾಮಯ್ಯನಿಗೆ ಸತೀಶ್ ಜಾರಕಿಹೊಳಿ ಅವರು ರಾಜಕೀಯ ಉತ್ತರಾಧಿಕಾರಿನ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಯಾಕೆ ಈ ಪ್ರಶ್ನೆ ಅಂದರೆ ಇತ್ತೀಚೆಗೆ ಆಗ್ತಾ ಇರುವಂಥ ಬೆಳವಣಿಗೆ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂಥ ಒಂದೇ ಒಂದು ಸ್ಟೇಟ್ಮೆಂಟ್ ಈ ಚರ್ಚೆ ಕಾರಣವಾಗ್ತಾ ಇದೆ. ಸಿಎಂ ಪುತ್ರ ಯತೀಂದ್ರ ಹೇಳಿಕೆಯಿಂದ ಸಂಚಲನ ಸೃಷ್ಟಿ ಆಗ್ತಾ ಇರುವಂಥದ್ದು. ಸಿಎಂ ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ. ಅವರ ಸ್ಥಾನ ತುಂಬ ಶಕ್ತಿ ಸತೀಶಿಗಿದೆ. ಜಾತ್ಯತೀತ ಸಿದ್ಧಾಂತ ಹೊಂದಿರುವವರನ್ನ ಜಾರಕಿಹೊಳಿ ಮುನ್ನಡೆಸಬೇಕು ಅಂತ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಈಗ ಸಂಚಲನಕ್ಕೆ ಕಾರಣವಾಗ್ತಾ ಇರೋದು. ಹಾಗಿದ್ರೆ ಸಿದ್ದರಾಮಯ್ಯನವರಿಗೆ ಸತೀಶ್ ಜಾರಕಿಹೊಳಿ ರಾಜಕೀಯ ಉತ್ತರಾಧಿಕಾರಿನ ಅನ್ನೋ ಪ್ರಶ್ನೆ ಈ ಮುಖಾಂತರವಾಗಿ ಹುಟ್ಕೊಳ್ತಾ ಇದೆ. ಕಾರಣ ಬೇರೆ ಇನ್ಯಾವುದೋ ವ್ಯಕ್ತಿ ಅಥವಾ BJPಯಲ್ಲಿರೋರು ಅಥವಾ ಕಾಂಗ್ರೆಸ್ನೋ JDSನಲ್ಲಿರೋ ಇನ್ಯಾರೋ ಶಾಸಕರು ಸಚಿವರೋ ಮುಖ್ಯಸ್ಥರು ಹೇಳಿದರೆ ಇಷ್ಟು ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತೋ ಅಥವಾ ಗಾಂಭೀರ್ಯತೆಯನ್ನು ಪಡ್ಕೊಳ್ತಾ ಇತ್ತೋ ವೈಟೇಜ್ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಇದನ್ನು CM ಪುತ್ರರೇ ಹೇಳಿರೋದ್ರಿಂದ ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗ್ತಾ ಇದೆ. ನನ್ನ ತಂದೆ ಸಿದ್ದರಾಮಯ್ಯನವರು ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ. ರಾಜಕೀಯ ಬದುಕಿನ ಕೊನೇ ಘಟ್ಟದಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡವರು. ಸತೀಶ್ ಜಾರಕಿಹೊಳಿ ಕೂಡ ಅದೇ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸ್ಥಾನ ತುಂಬುವ ಶಕ್ತಿ ಜಾರಕಿಹೊಳಿ ಅವರಿಗೆ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರೇ ಮುನ್ನಡೆಸಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿಬಿಟ್ಟಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿಯ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತೀಂದ್ರ ಅವರು ಈ ಸ್ಟೇಟ್ಮೆಂಟ್ ಕೊಡ್ತಾರೆ. ಸಿದ್ದರಾಮಯ್ಯನವರು 2028ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದಲ್ಲಿ ಕಾಂಗ್ರೆಸ್ನ ಜಾತ್ಯತೀತ ಸಿದ್ಧಾಂತವನ್ನು ಇಟ್ಕೊಂಡಿರೋ ಎಷ್ಟೋ ಜನ ನಾಯಕರಿದ್ದಾರೆ. ಅವರೆಲ್ಲರೂ ಸತೀಶ್ ಜಾರಕಿಹೊಳಿ ಅವರು ಮುನ್ನಡೆಸಲಿ, 2028ರ ನಂತರ ಆ ರೀತಿ ಲೀಡ್ ಮಾಡೋರು ಬೇಕು ಅಂತ ಹೇಳಿರೋದು. ಪ್ರಗತಿಪರ ಚಿಂತನೆ ಹೊಂದಿರುವವರಿಗೆ ಪ್ರಸ್ತುತ ಸೈದ್ಧಾಂತಿಕವಾಗಿ ಮಾರ್ಗದರ್ಶನ ಮಾಡೋದಕ್ಕೆ ಮತ್ತು ಮುನ್ನಡೆಸೋಕೆ ಒಬ್ಬ ನಾಯಕನ ಅಗತ್ಯ ಇದೆ. ಜಾರಕಿಹೊಳಿ ಅವರು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕೆ ಸಮರ್ಥರು. ಕಾಂಗ್ರೆಸ್ ಸಿದ್ಧಾಂತದಲ್ಲಿ ನಂಬಿಕೆ ಇರುವ ನಾಯಕರಿಗೆ ಮತ್ತು ಯುವಕರಿಗೆ ಅವರು ಮಾದರಿ ಅಂತ ಹೇಳಿದ್ದಾರೆ. ಸೊ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಗಲ್ಲ ಅನ್ನೋ ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಈ ಮುಖಾಂತರವಾಗಿ ಅನ್ನೋದು ಎಲ್ರಿಗೂ ಇರುವಂಥ ಪ್ರಶ್ನೆ. ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಕುರಿತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ತೀವ್ರ ಸಂಚಲನ ಮೂಡಿಸಿದೆ. ನಾಯಕ ಸಮುದಾಯಕ್ಕೆ ಕಾಂಗ್ರೆಸ್ನಿಂದ ಅನ್ಯಾಯ ಆಗೋದಿಲ್ಲ ಎಂಬ ಸಂದೇಶ ರವಾನೆಯ ಉದ್ದೇಶವನ್ನು ಹೊಂದಿಕೊಂಡೇ ಈ ಸ್ಟೇಟ್ಮೆಂಟನ್ನು ಮಾಡಲಾಗಿದೆ ಅಂತ ಈಗ ಚರ್ಚೆ ಆಗ್ತಾ ಇರೋದು. ನಮ್ಮ ತಂದೆ ಸಿದ್ದರಾಮಯ್ಯನವರು ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ. ಅದಾದ ನಂತರ ಇವರೇ ನಡೆಸ್ಕೊಂಡು ಹೋಗಬೇಕು, ಇವರೇ ನಾಯಕತ್ವವನ್ನು ವಹಿಸ್ಕೋಬೇಕು, ಅಗತ್ಯತೆ ಇದೆ ಅಂತ ಹೇಳೋದ್ರ ಮುಖಾಂತರವಾಗಿ ಯತೀಂದ್ರ ಅವರು ಈ ಹೇಳಿಕೆ ಆಕಸ್ಮಿಕವಲ್ಲ, ತುಂಬ ಯೋಚಿಸಿ ಉರುಳಿಸಿದಂಥ ದಾಳ ಅಂತ ಹೇಳಲಾಗ್ತಾ ಇದೆ. ಕುರುಬ ಸಮುದಾಯವನ್ನು STಗೆ ಸೇರಿಸುವ ಪ್ರಯತ್ನದ ಬಗ್ಗೆ ವಾಲ್ಮೀಕಿ ಅಂದರೆ ನಾಯಕ ಸಮುದಾಯ ಹಾಗೂ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಸೊ ಅವ್ರನ್ನ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಯತೀಂದ್ರ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೋ ಹೇಳಬೇಕಂತ ಹೇಳಿದ್ದು ಖಂಡಿತವಾಗಿಯೂ ಅಲ್ಲ. ಇವರು ಯೋಚಿಸಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಒಂದು ಸ್ಟ್ರಾಟರ್ಜಿ ಮಾಡಿಕೊಂಡು ನಾನು ಹೇಳಿದರೆ ಏನಾಗುತ್ತೆ ಅಂತ ಅರಿವಿದ್ದು ಆ ನಂತರವೇ ಈ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು. ಕೆಲವು ಸ್ಟೇಟ್ಮೆಂಟ್ಗಳು ಏನಾಗ್ಬಿಡುತ್ತೆ ಗೊತ್ತಾ, ಏನೋ ಹೇಳೋಕ್ಕೋಗಿ ಏನೋ ಆಯಿತು, ಇಲ್ಲ ಸುಮ್ಮನೆ ಹೇಳಿದಾರಷ್ಟೇ, ಅವ್ರಿಗೇನು ಅದ್ರ ಬಗ್ಗೆ ಅರಿವಿಲ್ಲ, ಹಿಂಗೆ ಆಗಬೇಕು ಅಂತ ಹೇಳಿದ್ದಾರೆ, ಹಾಗೆ ಆಗುತ್ತೆ ಅಂತ ಹೇಳಿದಾರ ಅಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಈ ಸ್ಟೇಟ್ಮೆಂಟ್ ಒಂದು ಕ್ಲಾರಿಟಿ ಇಟ್ಕೊಂಡೇ ಹೇಳಿದ್ದಾರೆ. ಒಂದು ಸಮುದಾಯಕ್ಕೆ ಮತ್ತು ಒಂದಿಬ್ಬರನ್ನು ಗುರಿಯಾಗಿಸ್ಕೊಂಡು ಈ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿದ್ದು ಬಳಿಕ ಯಾರು ಎಂದು ಮುಂದೆ ತಿಳಿಯುತ್ತೆ ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿರೋದು. ಕಾಂಗ್ರೆಸ್ಗೆ ಅಹಿಂದ ನಾಯಕತ್ವ ಅನಿವಾರ್ಯ ಅನ್ನೋದನ್ನು ಕೂಡ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಹಿಂದೆ ದೇವರಾಜು ಅರಸು, ಬಂಗಾರಪ್ಪ ಅವರಂಥ ನಾಯಕರು ಅಹಿಂದಕ್ಕೆ ಶಕ್ತಿ ತುಂಬಿದ್ರು. ಅವರ ಬಳಿಕ ಸಿದ್ದರಾಮಯ್ಯನವರು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಅಹಿಂದ ನಾಯಕತ್ವ ಅನಿವಾರ್ಯ, ಆದರೆ CM ಸಿದ್ದರಾಮಯ್ಯ ಬಳಿಕ ಯಾರೆಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಪಾದಿಸಿದ್ದಾರೆ. ಸದ್ಯಕ್ಕೆ ಇವ್ರು ಮಾತಾಡ್ತಾ ಇಲ್ಲ, ಇವ್ರು ಸುತ್ತಮುತ್ತ ಇರೋರು, ಇವ್ರ ಆಪ್ತರು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಈ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ನ ಮತ್ತು BJPಯ ಕೆಲವು ನಾಯಕರುಗಳು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ, ನಾವೆಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋದು DCM DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್. ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತ. ಬಿಕಾಸ್ CM ರೇಸ್ನಲ್ಲಿ ಪಾಪ ಮುಂಚೂಣಿಯಲ್ಲಿದ್ದಾರೆ, ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಪಕ್ಷಕ್ಕಾಗಿ ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ಪಕ್ಷಕ್ಕಾಗಿ ಜೈಲಿಗೆ ಹೋಗಿ ಬಂದೆ, ಪಕ್ಷಕ್ಕಾಗಿ ನಾನು ಈ ಥರದ ಕೆಲಸ ಮಾಡಿದೆ ಅಂತ DCM ಸಾಹೇಬರು ಹೇಳ್ತಾ ಇದ್ದಾರೆ. ಸೊ ಈ ಸ್ಟೇಟ್ಮೆಂಟು DCM ಸಾಹೇಬರಿಗೆ ಟಾಂಟ್ ಮಾಡ್ದಂಗಿದೆ. ನೀವು CM ರೇಸಲ್ಲಿರೋದಲ್ಲ, CM ರೇಸ್ನಲ್ಲಿ ಅಥವಾ CMಗೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಅಂತ ಟಾಂಟ್ ಮಾಡ್ದಂಗಿದೆ. ಹಾಗಿದ್ರೆ DCM ಪ್ರತಿಕ್ರಿಯೆ ಏನು ಅಂತಂದರೆ DK ಶಿವಕುಮಾರ್ ಅವರು ಹಿಂಗೆ ಹೇಳಿದ್ದಾರೆ. ಏನಂತ,
ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷದ ಪೂಜೆ ಮಾಡಿ ಅಂತ ಅವ್ರು ಹೇಳಿರೋದು. ಯತೀಂದ್ರ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಿ, ಮುಂದಿನ ಸಿಎಂ ಎಂಬ ಬಗ್ಗೆ ಚರ್ಚೆ ಬೇಕಿಲ್ಲ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ವ್ಯಕ್ತಿ ಪೂಜೆಗಿಂತ ಪಕ್ಷ ಪೂಜೆ ಮಾಡಿ ಅಂತ ಟಾಂಟ್ ಮಾಡಿದ್ದಾರೆ. ಇವರು ರಿಯಾಕ್ಷನ್ ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಅವರು ಈ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಯತೀಂದ್ರ ಅವರಿಗೆ. ನೀವು ಯಾವುದೋ ಒಬ್ಬ ವ್ಯಕ್ತಿಯನ್ನು ಪೂಜೆ ಮಾಡಬೇಡಿ, ಪಕ್ಷವನ್ನು ಪೂಜೆ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಸೊ ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕ ಅದನ್ನೆಲ್ಲ ಹೊರಗೆ ಬಿಟ್ಬಿಟ್ಟು ಕಾಂಗ್ರೆಸ್ ಪಕ್ಷ ಅನ್ನೋದು ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಏನು ಬೇಕು ಅನ್ನೋದನ್ನ ನೋಡಿ ಅಂತ DCM ಸಾಹೇಬರು ಟಾಂಟ್ ಮಾಡಿದ್ದಾರೆ. ಸೊ ಇನ್ನು ಇದೇ ವಿಚಾರಕ್ಕೆ ಆರ್ ಅಶೋಕ್ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವ್ರಿಗೇನು ಹೇಳ್ತಾ ಇದ್ದಾರೆ, ವಿಪಕ್ಷ ನಾಯಕರ ಹೇಳಿಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವಿಪಕ್ಷ ನಾಯಕರ ಹೇಳಿಕೆ ಏನು ಅಂತ ಅಂದರೆ, ಕಾಂಗ್ರೆಸ್ ಸರ್ಕಾರ ಪತನಕ್ಕೆ ಗುದ್ದಲಿ ಪೂಜೆ, ಬೆಳಗಾವಿಲೇ ಕಳೆದ ಬಾರಿ ಸರ್ಕಾರ ಪತನ ಆಗಿತ್ತು, ಈ ಬಾರಿಯೂ ಸರ್ಕಾರ ಪತನಕ್ಕೆ ಬೆಳಗಾವಿಯಿಂದಲೇ ಯತೀಂದ್ರ ಗುದ್ದಲಿ ಪೂಜೆ ಮಾಡಿದ್ದಾರೆ ಅಂತ ಆರ್ ಅಶೋಕ್ ಅವರು ಹೇಳಿರುವಂಥದ್ದು. ಹೌದು, ಕಳೆದ ಬಾರಿ ಬೆಳಗಾವಿಯ ಬೆಳವಣಿಗೆಗಳು ರಮೇಶ್ ಜಾರಕಿಹೊಳಿ, DK ಶಿವಕುಮಾರ್ ವರ್ಸಸ್ ಅದೆಲ್ಲಿಂದೋ ಎಲ್ಲಿಗೂ ಹೋಗಿ ಏನೇನೋ ಆಗಿ ಪಕ್ಷವೇ ಪತನ, ಸರ್ಕಾರವೇ ಪತನ ಆಗಿ ಹೋಗಿತ್ತು. ಸೊ ಈ ಬಾರಿನೂ ಕೂಡ ಬೆಳಗಾವಿನೇ ಮೂಲ, ಬೆಳಗಾವಿಯಿಂದಲೇ ಗುದ್ದಲಿ ಪೂಜೆ ಆಗ್ತಾ ಇದೆ, ಸರ್ಕಾರ ಪತನ ಆಗುತ್ತೆ ಅನ್ನೋದನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಲೇ ಕಳೆದ ಬಾರಿ ಸರ್ಕಾರ ಪತನ ಆಗಿತ್ತು, ಈ ಬಾರಿನೂ ಸರ್ಕಾರ ಪತನಕ್ಕೆ ಬೆಳಗಾವಿಯಿಂದಲೇ ಯತೀಂದ್ರ ಅವರು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇನ್ನು ಇದೇ ವಿಚಾರಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶಾಸಕ ಡಾಕ್ಟರ್ ಯತೀಂದ್ರ ಮಾತಿನಲ್ಲಿ ಶಕ್ತಿ ಇಲ್ಲ, ಅವ್ರದ್ದು ಒಂದು ರೀತಿಯಲ್ಲಿ ಎಳಸೋ ಹೇಳಿಕೆ, ಅವರು ಗೌರವಯುತವಾಗಿ ನಡ್ಕೊಳ್ಬೇಕು ಅಂತ ಶಾಸಕ ಇಕ್ಬಾಲ್ ಹುಸೇನ್ ಅವ್ರು ಹೇಳ್ತಾ ಇರೋದು. ಅಂದರೆ ಯತೀಂದ್ರ ಅವರ ಈ ಹಿಂದಿನ ಒಂದು ಸ್ಟೇಟ್ಮೆಂಟ್ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಕಾರಣ ಆಗ್ಬಿಟ್ಟಿತ್ತು. ಮೈಸೂರು ರಾಜರಿಗೆ ಸಿದ್ದರಾಮಯ್ಯನವರನ್ನು ಹೋಲಿಸಿತ್ತು. ಅದಾದ ನಂತರ ಅವರ ಈ ಸ್ಟೇಟ್ಮೆಂಟ್ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗ್ತಾ ಇದೆ. ಅಂದರೆ ಯತೀಂದ್ರ ಅವರು ಇನ್ನೂ ಎಳಸು, ಅಂದರೆ ಅವ್ರಿಗೊಂದು ಮೆಚೂರಿಟಿ ಅನ್ನೋದಿಲ್ಲ, ರಾಜಕೀಯವಾಗಿ ಅವರಿಗೆ ಮೆಚೂರಿಟಿ ಅನ್ನೋದು ಇಲ್ಲ. ಏನು ಬೇಕೋ ಹೆಂಗೆ ಬೇಕೋ ಹಾಗೆ ಮಾತಾಡ್ಬಿಡ್ತಾರೆ. ಬ್ಯಾಲೆನ್ಸ್ ಮಾಡಬೇಕು ಅಥವಾ ಅದರ ಗಾಂಭೀರ್ಯತೆಗೇನು, ಅದು ಎಷ್ಟು ಮಟ್ಟಿಗೆ ಚರ್ಚೆ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಲ್ಲ ಅನ್ನೋದನ್ನು ಇಕ್ಬಾಲ್ ಹುಸೇನ್ ಅವರು ಶಾಸಕರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗ್ತಾ ಇದೆ. ಇನ್ನು ಯಾರ್ಯಾರು ಪ್ರತಿಕ್ರಿಯೆ ಕೊಡ್ತಾರೋ ಇದು ಹೆಂಗಾಗುತ್ತೆ ಅಂದರೆ, ಈಗ ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ವಾ, ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ CM ಆಗಬೇಕು, ನಮ್ಮ ತಂದೆ ನಂತರ ಇವರೇ ಆಗಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಪರಮೇಶ್ವರ್ ಅವರ ಆಪ್ತರು ರೊಚ್ಚಿಗೆ ಹೇಳ್ತಾರೆ, ಪರಮೇಶ್ವರ್ ಅವರೇ CM ಆಗಬೇಕು, ಪರಮೇಶ್ವರ್ ಅವರಿಗೆ ಅನುಭವ ಇದೆ, ಹಿರಿಯರಿದ್ದಾರೆ, ಪಕ್ಷಕ್ಕಾಗಿ ದುಡಿದಿದ್ದಾರೆ ಅಂತ ಪರಮೇಶ್ವರ್ ಅವರ ಆಪ್ತರು ರೊಚ್ಚಿಗೆ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ DCM DK ಶಿವಕುಮಾರ್ ಅವರ ಆಪ್ತರಿದ್ದಾರೆ. DK ಶಿವಕುಮಾರ್ ಆಪ್ತರು ರೊಚ್ಚಿಗೆ ಹೇಳ್ತಾರೆ. ಈಗ ಆಲ್ರೆಡಿ ಅವರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. CM DK ಆಗಬೇಕು, DCM ಇಂದ CM ಆಗಬೇಕು, DK ಸಾಹೇಬ್ರೆ ಮುಂದಿನ CM ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಚರ್ಚೆಗಳು ಒಂದಕ್ಕೊಂದು ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಬಹುದಾದ ನಿರೀಕ್ಷೆ ಇದೆ.